ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಸ್ಮಾರ್ಟ್ ಕಾರ್ಡ್ ಸೇರಿದಂತೆ ಹಲವಾರು ಸೇವೆಗಳಲ್ಲಿ ವಿಳಂಬವಿತ್ತು. ಸಾರಥಿ 4 ಎಂಬ ಸಾಫ್ಟ್ವೇರ್ ಅಳವಡಿಕೆಯಾದ ಮೇಲೆ ಹಲವಾರು ತಂತ್ರಜ್ಞಾನದ ಸಮಸ್ಯೆ ಉಂಟಾಗಿತ್ತು. ಇದರ ಬಗ್ಗೆ ನಮ್ಮ ವಾಹಿನಿಯಲ್ಲಿ ವರದಿ ಕೂಡ ಪ್ರಸಾರವಾಗಿತ್ತು. ಈಗ ಒಂದಷ್ಟು ಸಮಸ್ಯೆ ಕಡಿಮೆಯಾಗಿದೆ. ಸಾರಥಿ 4 ಸೇರಿದಂತೆ ಹಲವಾರು ಸಾರ್ವಜನಿಕರ ಸೇವೆಗಳಿಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇಲ್ಲಿಗೆ ಬರುವ ಸಾರ್ವಜನಿಕರಿಗೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವಲ್ಲಿಯೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಈ ಕಾರ್ಯಕ್ಕೆ ಸಾರ್ವಜನಿಕರು ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ. ವಾಹನದ ಚಾಲಕ ತನ್ನ ವಾಹನವನ್ನು ಓವರ್ಟೇಕ್ ಮಾಡುವುದಕ್ಕೆ ನಮಗೆ ಸಂಕೇತ ಕೊಡದೇ ಇದ್ದಾಗ ಈ ಎಲ್ಲಾ ಸಂದರ್ಭಗಳಲ್ಲಿ ನಾವು ಓವರ್ಟೇಕ್ ಮಾಡಬಹುದು. ಇವಾಗ ಏನು ತೊಂದರೆ ಇಲ್ಲ, ಡೇ ಬೈ ಡೇ ಎಲ್ಲ ಸೆಟರೇಟ್ ಆಗ್ತಾ ಇದೆ. ಇನಿಷಿಯಲಿ ಸ್ವಲ್ಪ ಸೆಂಟ್ರಲ್ ಸರ್ವರ್ ಸ್ಲೋ ಇತ್ತು, ಇವಾಗ ಅದನ್ನು ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಲೋಕಲ್ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದು 1 by 1 ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನಾವು ಆಲ್ಮೋಸ್ಟ್ 80 to 90% ಸಾರಥಿ 4 ಮಾಡ್ತಾ ಇರೋದು. ಸಮ್ ಇಲ್ಲಿಟ್ರೇಟ್ಗೆ ಅದ್ರಲ್ಲಿ ಸಮ್ ಫೆಸಿಲಿಟೀಸು ಹಿಯರಿಂಗ್ ಅದೆಲ್ಲ ಕೊಡದೇ ಇರೋ ಕಾರಣ ನಾವು ಅದನ್ನು ಈಗ ಮ್ಯಾನುವಲ್ ಮಾಡ್ತಾಯಿದ್ದೀವಿ. ವಿತಿನ್ ಅನದರ್ 1 week ಸೊ ವಿಲ್ ಸ್ಟಾಪ್ ದಟ್ ಆಲ್ಸೋ. ಸೊ ಟೋಟಲಿ ಎಲ್ಲನೂ ಸಾರಥಿ 4 ಆನ್ಲೈನ್ ಮುಖಾಂತರನೇ ಬರಬೇಕಾಗುತ್ತೆ. ಇದನ್ನು ಒಂದು ಪಾರದರ್ಶಕವಾಗಿ ಮಾಡಬೇಕು ಅಂತ ಇಲಾಖೆ ಡಿಸೈಡ್ ಮಾಡಿರೋದು ನಾವೆಲ್ಲರೂ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಸಾಧಾರಣವಾಗಿ ಒಂದು 100-150 ಆಗ್ತದೆ. ಅದರಲ್ಲಿ ಒಂದು ಫ್ರೆಶ್ ಇರೋದು ಒಂದು 60-70 ಫ್ರೆಶರ್ಸ್ ಇರ್ತಾರೆ. ಬಾಕಿ ಎಲ್ಲ ಹೋಲ್ಡಿಂಗು ರಿನ್ಯೂವಲ್ಲು ಇರ್ತದೆ. ಡ್ರೈವಿಂಗ್ ಲೈಸೆನ್ಸು ಅಷ್ಟೇ ಒಂದು 60-70 ಆವರೇಜ್ ಬರ್ತದೆ. ಸ್ಮಾರ್ಟ್ ಕಾರ್ಡ್ದೆಲ್ಲ ಏನು ಇಶ್ಯೂ ಇಲ್ಲ, ಆಟೋಮೆಟಿಕ್ಕಾಗಿ ಏನು ಇದಾಗುತ್ತೆ ಟೆಸ್ಟ್ ಆಗಿದ ತಕ್ಷಣ ನಾವು ಪ್ರೊಸೀಜರ್ ಪ್ರಕಾರ ವಿತಿನ್ 30 days ಎಲ್ಲ ಆನ್ಲೈನಲ್ಲಿ ಅವರು ಬೈ ಪೋಸ್ಟೇ ಹೋಗ್ತದೆ, ರಿಜಿಸ್ಟರ್ ಪೋಸ್ಟ್ನಲ್ಲಿ ಅವ್ರಿಗೆ ರೀಚ್ ಆಗ್ತದೆ. ಅದೇ ಇನ್ ಬಿಟ್ವೀನ್ ಅದು ನಮ್ಮ ಕಾರ್ಡು ಟೇಕ್ ಓವರ್ ಯಾರಿದ್ದಾರೆ ಅವ್ರನ್ನ ಚೇಂಜ್ ಆಗಿತ್ತು, ಹೊಸ್ದಾಗಿ ತೊಗೊಂಡಿದ್ರು. ಅದಕ್ಕೆ ಅವರು ಸಪ್ಲೈ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಇತ್ತು. ಈಗಲೂ ಒಂದು 500-700 ಬ್ಯಾಕ್ಲಾಗ್ ಹೊಡಿತಾ ಇದೆ. ಆದ್ರೂ ವಿತಿನ್ ಅನದರ್ ಮೊನ್ನೆ ಮೀಟಿಂಗ್ನಲ್ಲಿ ಕಮಿಷನರ್ ಅವರು ಒಂದು 10-15 ದಿವಸದಲ್ಲಿ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಕ್ವಾಲಿಟಿ ಪರವಾಗಿಲ್ಲ, ಮೊದಲಿಗಿಂತ ಸ್ವಲ್ಪ ಪೋರ್ ಆಗಿದೆ. ಬಟ್ ಅವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಏನೇನು ಡ್ರಾಪ್ ಆಗಿದೆ ಅಂತ ಹೇಳಿದ್ದೀವಿ, ಅದನ್ನು ಸೆಟೆಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸರ್, ಈಗೇನು ಸಾರಥಿ 4 ಬಂದ ಮೇಲೆ ಹೌದು, ಸೊ ಆಲ್ಮೋಸ್ಟ್ ಸಾರ್ವಜನಿಕರ ಒಂದಷ್ಟು ತೊಂದರೆಗಳು ಕೂಡ ಆಗಿದೆ. ಅದರ ಜೊತೆಗೆ ಅದು ಕೆಲಸನೂ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ತಾವು ಯಾವ ರೀತಿ ಇಲ್ಲಿ ಅದನ್ನು LL ಆಗಲಿ DL ಆಗಲಿ ಇಶ್ಯೂ ಮಾಡೋದ್ರಲ್ಲಿ ಯಾವ ರೀತಿ ಕ್ರಮವನ್ನು ತೆಗೆದು? ಇಲ್ಲ, ಅದು ಈಗ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು. ಕ್ರಮೇಣ ಅದು ಎಲ್ಲವೂ ಸುಸಜ್ಜಿತವಾಗಿ ನಡೆಯುತ್ತೆ. ಈಗ ಯಾವುದು ನಮ್ಮ ಸರ್ವರ್ಗಿರುವರು ಅಪ್ಗ್ರೇಡ್ ಮಾಡ್ಕೋಬೇಕಿನ್ನ. ಆಮೇಲೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಆಫೀಸ್ನಲ್ಲಿ ಜನದ ಒತ್ತಡ ಜಾಸ್ತಿ, ಅಂದರೆ ಪಬ್ಲಿಕ್ ಜಾಸ್ತಿ ಬರ್ತಾರೆ ಇಲ್ಲಿ. ಅದು ಎಕ್ಸ್ಪೆಷಲಿ ಶನಿವಾರ ಮಾತ್ರ ಇವರು IT-BT ಅವರು ಏನಿರ್ತಾರಲ್ಲ, ಜಾಸ್ತಿ ಜನ ಇರೋದ್ರಿಂದ ಇವತ್ತು ಹೆವಿ ಕ್ರೌಡ್. ಇವತ್ತು ಬಂದರ್ನಲ್ಲಿ ವಾಪಸ್ ಕಳ್ಸೋಕ್ಕಾಗಲ್ಲ. ನಾವು ಸಂಜೆ 5:30 ತನಕ ಕೂಡ ಸರ್ ಏನು IT-BT ಜನ ಏನಿದ್ರೆ ಶನಿವಾರ ಮಾತ್ರ ಬರ್ತಾರೆ, ಉಳಿದ ದಿನಗಳಲ್ಲಿ ಬರಲ್ಲ. ಅಲ್ಲ, ಇವತ್ತು ಅತಿ ಕ್ರೌಡ್ ಅಂತ ಹೇಳ್ತಾ ಇದ್ದೀನಿ, ಅತಿ ಕ್ರೌಡ್. ಆದರೂ ಕೂಡ ನಮಗೆ ಕೆಲಸದ ಒತ್ತಡ ಹೆಂಗಾಗಿದೆ ಅಂದರೆ ಮ್ಯಾನ್ ಪವರು ಕಡಿಮೆ ಇದೆ. ಸಾಯಂಕಾಲ 5:30-6 ಗಂಟೆ ತನಕ ಕೆಲಸ ಅಟೆಂಡ್ ಮಾಡ್ತಿದ್ವಿ ನಾವು. ಈ ಸಾರಥಿ 4 ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಿನಿಮಮ್ 3 to 5 ಟನ್ಸ್ ತೋರಿಸ್ಬೇಕು. ಇದು ಸ್ಲೋ ಡೌನ್ ಸಿಗ್ನಲ್, ಇದು ಸ್ಟಾಪ್ ಸಿಗ್ನಲ್, ಇದು ಮೂವಿಂಗ್. ಅಂದ್ರೆ ಗಾಡಿ ನಾನು ರಸ್ತೆಗೆ ಲೆಫ್ಟ್ ಸೈಡ್ ಪಾರ್ಕ್ ಮಾಡಿರ್ತಾರ, ಸಡನ್ ಆಗಿ ರೋಡಿನ ನುಗ್ಗಬಾರ್ದು. ಇಲ್ಲಿ ಯಾರು ಓವರ್ಟೇಕ್ ಮಾಡ್ತಾರೆ, ಸಡನ್ ಆಗಿ ಆಕ್ಸಿಡೆಂಟ್. ಮಿರರ್ ಇದಾವಲ್ಲ, ನಮ್ಮ 3ನೇ ಕಣ್ಣುಗಳು, ನಮ್ಮ 2 ಕಣ್ಣನ್ನ ಇದಾವಲ್ಲ, ಅದ್ರ ಜೊತೆಗೆ ಕನ್ನಡಿಗಳು ಇದಾವೆ ನೋಡಿ, ಅವು 3ನೇ ಕಣ್ಣು, ಥರ್ಡ್ ಐ. ಹೌದಾ? ಸೊ ಅವ್ರನ್ನ ಗಮನಿಸಿ ಈ ತರ ಮೂವಿಂಗ್ ಸಿಗ್ನಲ್ ತೋರಿಸ್ಬಿಟ್ಟು ಗಾಡಿನ ಮುಂದೆ ಮೂವ್ ಮಾಡಿ. ಏನು ಪ್ರಾದೇಶಿಕ ಸಾರಿಗೆ ಇಲಾಖೆ ಎಲೆಕ್ಟ್ರಾನಿಕ್ ಸಿಟಿ RTO ಕಚೇರಿಯಲ್ಲಿ ವಿಭಿನ್ನವಾಗಿ ಏನು 10 ಕಚೇರಿಗಳಿದೆ. ಆ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಬೆಂಗಳೂರು ನಗರದಲ್ಲಿ 10 ಕಚೇರಿಗಳಿದೆ. ಈ 10 ಕಚೇರಿಗಳಲ್ಲೂ ಕೂಡ ಅದರದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ. ಬಂದಿರತಕ್ಕಂತಹ ಸಾರ್ವಜನಿಕರಿಗೆ ಏನು ಸುರಕ್ಷತೆಯ ಬಗ್ಗೆ ಸಂಪೂರ್ಣವಾದಂತಹ ಅರಿವು ಮೂಡಿಸುವುದರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ RTO ಯಶಸ್ವಿಯಾಗಿ ಮುನ್ನುಗ್ಗುತ್ತದೆ ಅಂತಾನೆ ಹೇಳ್ಬೋದು. ಈಗಾಗಲೇ ನಾವು ಕೂಡ ದೃಶ್ಯಗಳಲ್ಲಿ ಕೂಡ ಈಗ ನೋಡ್ತಾ ಇದ್ದೀವಿ. ಸೊ ಸುಮಾರು ಒಂದು ಬ್ಯಾಚ್ಗೆ ಏನು ರಸ್ತೆ ಸುರಕ್ಷತೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವುದರ ಮೂಲಕ ಒಂದು ಬ್ಯಾಚ್ಗೆ 20-30 ಏನು ಲರ್ನರ್ ಲೈಸೆನ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಬಂದಿರತಕ್ಕಂತಹ ಸಾರ್ವಜನಿಕರಿಗೆ ಸಂಪೂರ್ಣವಾದಂತಹ ಸುರಕ್ಷತೆ ಮಾಹಿತಿಯನ್ನು ಒದಗಿಸ್ತಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಮೌರ್ಯ, ಸೂರ್ಯೋದಯ ನ್ಯೂಸ್, ಬೆಂಗಳೂರು.